ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಕರ್ನಾಟಕದಲ್ಲಿ ರೇಷ್ಮೆ ಬೆಳೆ ಮತ್ತು ರೇಷ್ಮೆ ಮಾರುಕಟ್ಟೆಗೆ ಅತಿ ಫೇಮಸ್ ಆಗಿರುವಂತಹ ಸ್ಥಳ ಅಂದರೆ ಅದು ಶಿಡ್ಲಘಟ್ಟ. ಇಂತಹ ಶಿಡ್ಲಘಟ್ಟದಲ್ಲಿ ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ವಿಚಾರ ಏನು ಅಂತಂದ್ರೆ ಅದು ನಡಪಿ ನಾಯಕನಹಳ್ಳಿ. ಇದು ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬರು ಈ ಗ್ರಾಮದ ಹೆಸರು ತಿಳ್ಕೊಳ್ಳೇಬೇಕು. ಕಾರಣ ಏನು ಅಂತಂದ್ರೆ ಇನ್ಫೋಸಿಸ್ ಫೌಂಡರ್ ನಾರಾಯಣ ಮೂರ್ತಿಯವರು ಜನ್ಮ ತಾಳಿರುವಂತಹ ಹಳ್ಳಿ. ಆ ಹಳ್ಳಿ ಇರುವಂಥದ್ದು ಶಿಡ್ಲಘಟ್ಟ. ಇವತ್ತು ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದನೇ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇನೆ. ಈ ಶಿಡ್ಲಘಟ್ಟ ಕರ್ನಾಟಕದಲ್ಲಿ ರೇಷ್ಮೆ ಬೆಳೆ ಮತ್ತು ರೇಷ್ಮೆ ಮಾರುಕಟ್ಟೆಗೆ ಅತಿ ಫೇಮಸ್ ಆಗಿರುವಂತಹ ಸ್ಥಳ. ಹಾಗಾಗಿ ಇವತ್ತು ಈ ರೇಷ್ಮೆ ಮಾರುಕಟ್ಟೆಯಿಂದನೇ ಈ ಒಂದು ಕಾರ್ಯಕ್ರಮವನ್ನ ಆರಂಭವನ್ನ ಮಾಡ್ತಾ ಇದ್ದೇನೆ. ಈ ಒಂದು ಶಿಡ್ಲಘಟ್ಟದಲ್ಲಿ 2023ರಲ್ಲಿ PN ರವಿಕುಮಾರ್ ಅವರು JDS ಪಕ್ಷದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅದಾದ ಮೇಲೆ ಕಳೆದ 2 ವರ್ಷಗಳಿಂದ ಕ್ಷೇತ್ರವನ್ನು ಯಾವ ರೀತಿಯಾಗಿ ಡೆವಲಪ್ ಮಾಡಿದ್ದಾರೆ, ಅದರ ಜೊತೆಗೆ ಕ್ಷೇತ್ರದ ಜನರು ಅವರ ಬಗ್ಗೆ ಇಟ್ಕೊಂಡಿರ್ತಕ್ಕಂತಹ ಅನಿಸಿಕೆ ಅಭಿಪ್ರಾಯಗಳೇನು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ. ರೇಷ್ಮೆ ಗೂಡು ನೋಡಿದ ತಕ್ಷಣವೇ ನೆನಪಾಗುವಂಥದ್ದು ಒಂದು ರಾಮನಗರ, ಎರಡನೇದಾಗಿ ಶಿಡ್ಲಘಟ್ಟ. ಯಾಕಂದ್ರೆ ಶಿಡ್ಲಘಟ್ಟದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ಕೆಟಿಗೆ ಬರುವಂಥದ್ದು ಕಾರಣ ಏನು ಅಂದ್ರೆ ಇಲ್ಲಿ ಅತ್ಯುತ್ತಮವಾದಂತಹ ರೈತರಿಗೆ ರೇಷ್ಮೆ ಬೆಲೆ ಸಿಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈ ಸ್ಥಳವನ್ನ ಬಹಳಷ್ಟು ಜನ ಆಯ್ಕೆಯನ್ನ ಮಾಡ್ಕೊಳ್ತಾರೆ. ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೇನೆ. ಈ ಒಂದು ಸ್ಥಳದಲ್ಲಿ ಸುಮಾರು 4 ರಿಂದ 5 ಗೋಡನ್ಗಳಿದ್ದಾವೆ. ಪ್ರತಿದಿನವೂ ಸಹಿತ ಇದೇ ರೀತಿಯಾದಂತಹ ಮಾರ್ಕೆಟ್ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಗೆ ಆರಂಭ ಆಗುವಂತಹ ಮಾರ್ಕೆಟ್ ಅಲ್ಲಿ ಒಳ್ಳೆಯ ಬೆಲೆ ಬರುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಕರ್ನಾಟಕದಲ್ಲಿರುವಂತಹ ಬಹುತೇಕ ರೈತರು ಈ ಭಾಗಕ್ಕೆ ಬರ್ತಾರೆ. ರೈತರು ಅದರಲ್ಲೂ ಸ್ಪೆಷಲಿ ಶಿಡ್ಲಘಟ್ಟದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ರೇಷ್ಮೆ ಬೆಳೆ ತರುವಂತಹ ಕಾರಣಕ್ಕಾಗಿ ಆ ಒಂದು ರೈತರನ್ನೇ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ. ಅವರ ತಾಲೂಕು ಹೇಗೆ ಡೆವಲಪ್ ಆಗಿದೆ ಮತ್ತೆ ಈ ಕೃಷಿಯ ಬಗ್ಗೆ ತಿಳ್ಕೊಳ್ಳುವಂತಹ ಸಣ್ಣ ಪ್ರಯತ್ನವನ್ನ ಮಾಡೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರ ಅಂತ. ಓಕೆ ಸರ್, ನಿಮ್ಮ ಪ್ರಕಾರ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ PN ರವಿಕುಮಾರ್ ಅವರು ಯಾವ ರೀತಿ ಡೆವಲಪ್ ಮಾಡಿದ್ದಾರೆ? ಲಾಸ್ಟ್ 2 ವರ್ಷದಿಂದ ಡೆವಲಪ್ ಮಾಡ್ತಿದಾರಾ ಇಲ್ವಾ? ಮಾಡಿದ್ದಾರೆ ಸರ್, ಮಾಡಿದ್ದಾರೆ. 2 ವರ್ಷದಿಂದ ಡೆವಲಪ್ ಮಾಡಿದ್ದಾರೆ. ಏನ್ ಡೆವಲಪ್ ಆಗಿದೆ ಈ ಮಾರ್ಕೆಟ್ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಈಗ ಹೈಟೆಕ್ ಮಾರ್ಕೆಟ್ ಈಗ ಫೆಸಿಲಿಟಿ ಮಾಡಿದ್ದಾರೆ. ಇನ್ನ ಇಂಪ್ರೂವ್ ಆಗಿದೆ, ಇನ್ನು ಪ್ರೊಸೆಸ್ ಆಗಿಲ್ಲ. ಮತ್ತೆ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳು ಹೇಗಿದಾವೆ, ಜನರ ಜೊತೆ ಅವ್ರ ಒಡನಾಟ ಹೆಂಗಿದೆ? ಇಲ್ಲ ಸರ್, ಚೆನ್ನಾಗಿ ಸಂಪರ್ಕ ಇದೆ ಸರ್. ಎಲ್ಲ ಒಡನಾಟ ಚೆನ್ನಾಗಿದೆ. ಜನರಿಗೆ ಏನೇ ಹೇಳಿದ್ರು ಸಹಿತ ರೆಸ್ಪಾನ್ಸ್ ಮಾಡ್ತಾರೆ ಸರ್. ಓಕೆ, ಏನೇನು ಡೆವಲಪ್ಮೆಂಟ್ ಆಗಿದೆ ಲಾಸ್ಟ್ 2 ವರ್ಷ? ರೋಡ್ಗಳು ಮಾಡಿದ್ದಾರೆ. ಮುಂಚೆ ಎಲ್ಲ ರೋಡ್ಗೆಲ್ಲ ಇದು ಬಿದ್ದಿತ್ತು, ಹಳ್ಳ ಕೊಳ್ಳ ಬಿದ್ದಿತ್ತು. ಈಗೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ರೋಡ್ಗಳೆಲ್ಲ ಮಾಡ್ತಾ ಇದ್ದಾರೆ. ಇನ್ನೂ ಆಗಬೇಕು, ಇಂಪ್ರೂವ್ಮೆಂಟ್ ಆಗಬೇಕು. ಸಾಲದು ಅಲ್ಗೂ ಸಾಲದು, ಅದೇ ಮುಂದೆ ಮಾಡ್ತಾರೆ. ಓಕೆ, ಈ ಸರ್ಕಾರದ ಯೋಜನೆಗಳು ಇರ್ತಾವಲ್ಲ, ಸ್ಪೆಷಲಿ ರೈತರ ವಿಚಾರ. ಯಾಕಂದ್ರೆ ನಾನು ಇಲ್ಲಿ ನಿಂತಿರುವಂಥ ಜಾಗ ರೈತರ ಆಗಿರೋ ಕಾರಣಕ್ಕಾಗಿ ನಿಮಗೆ ಈ ರೇಷ್ಮೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಹಕಾರಿ ಆಗುತ್ತೇನಾ? ಸಹಕಾರ ಅಂದರೆ ಇನ್ನೂ ಒಂದು 100 ರೂಪಾಯಿ ಜಾಸ್ತಿನೇ ಹೋಗ್ಬೇಕಾಯ್ತು. ಇವಾಗಿನ ಪ್ರಕಾರ ಸೊಪ್ಪು ಅಷ್ಟೇ, ಬೇಸಾಯ ಅಷ್ಟೇ, ಗೊಬ್ಬರ ಅಷ್ಟೇ, ಅದೆಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ. ಅದ್ರ ಪ್ರಕಾರ ಇದು ಇನ್ನೂ 100 ರೂಪಾಯಿ ಜಾಸ್ತಿನೇ ಹೋಗ್ಬೇಕಾಯ್ತು ಹೊರತು ಅಲ್ಗೂ ಕಡಿಮೆನೇ ಈಗ. ಹೌದು ಸರ್, ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು. ಮಾಡ್ತಾರ ನಂಬಿಕೆ ಐತೆ, ಮಾಡಲಿ. ಕುಮಾರಸ್ವಾಮಿ ಅವ್ರು ಇನ್ನೊಂದು ಸರಿ ಬರ್ರಿ ನಮ್ಮ ತಾಲೂಕಿಗೆ ಇದು ಮಾಡಲಿ. ಮೇನ್ ಕುಮಾರಸ್ವಾಮಿ ಅವರು ಇಂಪ್ರೂವ್ಮೆಂಟ್ ಆಗಬೇಕು. ಯಾಕಂದ್ರೆ ರೈತರ ಪರವಾಗಿ ಅವರೇ ಸರ್ ಇರೋದು, ಬೇರೆ ಯಾರು ಇಲ್ಲ. ಸಾಲ್ ಸರ್, ರೈತರ ಪರವಾಗಿ ಇರೋದು ಅವರೇ. ನೀವು ಶಾಸಕರು? ರವಿಕುಮಾರ್ ಇಲ್ಲ, ಅವ್ರು ಹೆಂಗಿದ್ದಾರೆ ಸರ್? ಶಾಸಕರು ಪರವಾಗಿಲ್ಲ, ಅವರು ಚೆನ್ನಾಗಿದ್ರಲ್ಲ ಸರ್, ಇವ್ರು ಚೆನ್ನಾಗಿರೋದು. ಸಾಲ ಅನುದಾನ ಇಲ್ಲ, ಕೊಡಲ್ಲ. JDS ಶಾಸಕರಿಗೆ ಕೆಲವ್ರು ಕೊಡಲ್ಲ, ಕೆಲವ್ರು ಕೊಡ್ತಾರ, ಅವ್ರ ಪಾರ್ಟಿ ಇರ್ತಾರ, ಕೆಲವ್ರು ಇವ್ರ ಪಾರ್ಟಿ ಕೊಡಲ್ಲ. ಏನ್ ಮಾಡಕ್ಕಲ್ಲ, ಅವರ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಚೆನ್ನಾಗಿರ್ತದ. ಏನು 500 ರೂಪಾಯಿ ಗೂಡ್ ತಗೊಂಡು ನಾವು ಒಂದು TC ಹಾಸ್ಕೊಬೇಕಾದ್ರೆ ನೀರು ಬೋರ್ವೆಲ್ ಎತ್ತಲ್ಲ, ವೋಲ್ಟೇಜ್ ಬರಲ್ಲ. ಏನು ಮಾಡ್ಬೇಕು ಸರ್? 24,000 ಕೊಟ್ಟಿದ್ರೆ ಒಂದು TC ಹಾಕ್ತಾ ಇದ್ರು. ಈಗ 2,40,000 ರೂಪಾಯಿ ಮಾಡವ್ರೆ. ಎಲ್ಲಿಂದ ತಗೊಂಬರ್ತಾರೆ ರೈತರು? TC ಒಂದಿನ ಕರೆಂಟ್ ಆಯ್ತು, ಒಂದ್ ದಿವಸ ಸುಟ್ಟಾಯ್ತಾನೆ, ಒಂದು ವಾರ ಅಲಿಬೇಕು ಅವ್ರಿಗೆ. ಒಂದು ವಾರ 15 ದಿನ ಆದ್ಮೇಲೆ ದುಡ್ಡು ಕಟ್ಟಬೇಕು. ಇಲ್ಲ ಲೈನ್ಮ್ಯಾನ್ ಬೇರೆ ಕೊಟ್ಬೇಕು, ವೈರ್ ಬೇರೆ ಕೊಟ್ಬೇಕು, ವೆಲ್ಡಿಂಗ್ನರ್ ಬೇರೆ ಕೊಟ್ಬೇಕು. ಎಲ್ಲಿಂದ ತಗೊಂಬರೋದು? ರೈತ ಇಲ್ಲಿ ಆಳುಗಳು ನೋಡಿದೆ, ಉಳಾಯಕ್ಕೆ 500 ರೂಪಾಯಿ, ಗಂಡಾಳಿಗೆ ಮಾತ್ರ 800 ರೂಪಾಯಿ. ಎಲ್ಲಿಂದ ಹಾಕೋದು? ಲಾಗೋಣೆ 1,800 ರೂಪಾಯಿ DAP. ಈಗ ಬಿಟ್ಟಿ ಮತ್ತೆ ಕೊಡ್ತಾರೆ, ನಮ್ಮ ಹತ್ರ ತಗೋತಾರೆ, ಅವ್ರಿಗೆ ಕೊಡ್ತಾರೆ. ಅವ್ರೇನು ಕೈಯಿಂದ ಏನೋ ₹1 ಹಾಕಲ್ಲ. ನಮ್ಮ ರೈತರನ್ನೇ ತಲೆ ಹೊಡೆಯೋದು. ಕೆರೆಗಳನ್ನು ತುಂಬಿಸ್ತೀರಿ. ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಹೇಳಿದ್ದಾರೆ, 47 ಕೆರೆಗಳಿಗೆ ನೀರು ತುಂಬಿಸ್ತೀರಿ ಅಂದ್ಬಿಟ್ಟು. ಮೇನ್ ಇಂಪಾರ್ಟೆಂಟ್ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನೀರು ಬೇಕು. ಇದು ಶಿಡ್ಲಘಟ್ಟ ತಾಲೂಕಲ್ಲಿ ನೀರು ಬೇಕು. ಇವು ಆಲ್ರೆಡಿ ಹೆಬ್ಬಾಳ ಕೆರೆಗೆಲ್ಲ ಬರ್ತಾ ಇದ್ದಾವೆ, ಬೇರೆ ಕಡೆ ದೇವನಹಳ್ಳಿಗೆಲ್ಲ. ಈಗಂದ್ರೆ ಈ ಕಡೆ ಶಿಡ್ಲಘಟ್ಟ ತಾಲೂಕಿಗೆ ಕಡಿಮೆ ಬರ್ತಾ ಇದ್ದಾವೆ. ನೀರಾವರಿ ಮೇನ್ ಬೇಕು. ನೀರಾವರಿ ಬಂದರೆ ಸ್ವಾವಲಂಬಿಯಾಗಿ ಬದುಕಬಹುದು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಷ್ಟಿಲ್ಲ. ಯಾವುದೇ ಉಚಿತ ಗ್ಯಾರಂಟಿಗಳು ಯಾವುವು ಬೇಕಾಗಿಲ್ಲ.
ನೀರು ಬಂದರೆ ನಾವೇ ರೇಷ್ಮೆ ಬೆಳೆದ್ಬಿಟ್ಟು ಅವ್ರಿಗೆ ಕೂಲಿ ಕೆಲಸ ಅಂದರೆ ಉದ್ಯೋಗ ಸೃಷ್ಟಿ ಮಾಡ್ಬೋದು. ಇವಾಗ ಅಂದರೆ 100 ಮೊಟ್ಟೆ ಮೇಯಿಸ್ಬೇಕಂದ್ರೆ ಒಂದು 10-15 ಜನ ಕೆಲಸಕ್ಕೆ ಉದ್ಯೋಗ ಕೊಡ್ತೀರಿ. ಇದು ನೀರಾವರಿ ಇದ್ರೆ ಎಲ್ಲರಿಗೂ ಉದ್ಯೋಗ ಸಿಗುತ್ತೆ. ಅದು ರೋಡ್ ಕೆಲಸ ಮತ್ತು ಊರ ಕಡೆ ಹಳ್ಳಿ ಕಡೆ ರೋಡ್ಗಳು ಮತ್ತು ಹಳ್ಳಿ ಕಡೆ ಸ್ಕೂಲ್ ಕಡೆ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಫಿಲ್ಟರ್ ವಾಟ್ರು ಅವೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಹಳ್ಳಿಗಳಲ್ಲಿ ಶಾಲಾ ಕಾಲೇಜುಗಳು ಹೆಂಗಿದಾವೆ? ಗೌರ್ಮೆಂಟ್ ಶಾಲಾ ಕಾಲೇಜುಗಳು ಅಥವಾ ಆಸ್ಪತ್ರೆಗಳೆಲ್ಲ ಚೆನ್ನಾಗಿದ್ದಾವೆ. ಬಟ್ ಹಳ್ಳಿಗಳಲ್ಲಿ ಕಳಿಸ್ತಾ ಇಲ್ಲ ಅಷ್ಟೇ ಗೌರ್ಮೆಂಟ್ ಸ್ಕೂಲ್ಗಳಿಗೆ, ಆದರೆ ಪ್ರೈವೇಟ್ಗೆ ಜಾಸ್ತಿ ಕಳಿಸ್ತಾ ಇದ್ದಾರೆ ಆ ಥರ. ಓಕೆ, ಹೌದು. ಶಾಸಕರು ಜನರ ಕೈ ಸಿಗ್ತಾರೆ? ಹೌದು ಹೌದು, ಸಿಗ್ತಾರೆ. ಹೌದು, ಯಾವಾಗಾದ್ರೂ ಹೋಗ್ಬೋದು, ಸಿಗ್ತಾರೆ. ಸಿಕ್ಕಿಲ್ಲ ಅಂದರೂ ಇಂಥ ದಿನ ಬರ್ರಿ ಅಂತ ಹೇಳ್ತಾರೆ, ಅಂಥ ದಿನ ಹೋಗ್ಬೋದು, ಸಿಗ್ತಾರೆ. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತ MLA ಸಿಗಬೇಕಾದ್ರೆ ಕಣ್ಣು ಕೂತ್ಕೊಬೇಕು. ನಮ್ಮ ತಾಲೂಕವರು ಮೊದಲಿದ್ರಲ್ಲ MLAಗಳು, ಅವ್ರೇನು ಮಾಡಿಲ್ಲ ಕೆಲಸ. ರಾಜಣ್ಣಪ್ಪನ ಬಿಟ್ಟರೆ ಆಮೇಲೆ ಮುನಿಯಪ್ಪನವ್ರು ಏನು ಮಾಡಿಲ್ಲ. 10-15 ವರ್ಷ ರಾಜಭಾರ ಮಾಡಿದ್ದಾರೆ, ಏನು ಮಾಡಿಲ್ಲ, ಕೆಲಸ ಮಾಡಿಲ್ಲ. ನಮ್ಮ ರವಿಯಣ್ಣವ್ರು ಬಂದು ಕೆಲಸ ಚೆನ್ನಾಗಿ ಮಾಡಿ ನಡೆಸ್ಕೊಂಡೋಗಿದ್ದಾರೆ. ಅವರೇ ಬರಬೇಕು, ನೆಕ್ಸ್ಟ್ ಅವರೇ ಬಂದರೆ ನಮ್ಮ ಕೆಲಸ ನಡೀತದೆ. ಶಿಡ್ಲಘಟ್ಟದ ಇಂಪ್ರೂವ್ಮೆಂಟ್ ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾರೆ. ಆ ಬೈಪಾಸ್ ಓಡಾಡೋಕ್ಕಾಗ್ತಾ ಇಲ್ಲ. ಮೊದಲು 15 ವರ್ಷ ಓಡೋಕೆ ಆಗ್ತಾ ಇಲ್ಲ. ಇವಾಗ 15 ವರ್ಷ ಅಲ್ಲ, ಮೊನ್ನೆ ವರ್ಷ ಬಂದಿದ್ದ ತಕ್ಷಣ ರೆಡಿ ಮಾಡಿಸಿದ್ದಾರೆ ರೋಡು. ಬೈಪಾಸ್ ನೋಡ್ಕೊಂಡೋಗಿ ಹೆಂಗೈತೆ ಅಂತ. ಶಿಡ್ಲಘಟ್ಟ ಒಳ್ಳೆ ಕ್ಷೇತ್ರ ಇದು, ರವಿ ಅಣ್ಣ ಇರಬೇಕು. 100% ಇಂಪ್ರೂವ್ಮೆಂಟ್ಗಳು ಮಾಡ್ತಾ ಇದ್ದಾರೆ ರವಿ ಅಣ್ಣ. ಫಸ್ಟು ಕ್ಲೀನಪ್ ಮಾಡ್ರು, ಗೆದ್ದ ಮೇಲೆ ಒಂದು 15 ದಿವಸಗೆ ಎಲ್ಲ ಟ್ರಾಕ್ಟರ್ಗಳಿಗೆ ಕಳಿಸಿ, JCBಗಳು ಕಳಿಸಿ ನಮ್ಮ ಊರೇ ಕ್ಲೀನ್ ಮಾಡಿದ್ದಾರೆ. ಬೀದಿ ಊರು ತಿರುಗಿ ಅವ್ರ ಸ್ವಂತ ನಿಂತ್ಕೊಂಡು ಕ್ಲೀನ್ ಮಾಡಿದ್ದಾರೆ. ಎಲ್ಲ ಕಚರಾಗಳು ಎತ್ತಿ ಬಿಸಾಕ್ಬಿಟ್ಟಿದ್ದಾರೆ. ಆಮೇಲೆ ರೋಡುಗಳು ಎಲ್ಲ ಯಾವ ಕಡೆ ರೋಡ್ ಹೋಗಿತ್ತು ಆ ಕಡೆ ಅವ್ರ ಸ್ವಂತ ನಿಂತ್ಕೊಂಡು ರೋಡುಗಳು ಹಾಕ್ಸಿದ್ದಾರೆ. ನಮಗೆ ಅಂಥ ರವಿ ಅಣ್ಣ ನಮ್ಮ MLA ಸಿಕ್ಕಿರೋದು ನಮ್ಮ ದೇವರು ಅಂತೀವಿ. ಈ ಶಿಡ್ಲಘಟ್ಟದಲ್ಲಿ ಶಾಲಾ ಕಾಲೇಜುಗಳು ಹೇಗಿದ್ದಾವೆ? ಸರ್ಕಾರಿ ಶಾಲಾ ಕಾಲೇಜುಗಳು ಶಾಲಾ ಕಾಲೇಜುಗಳು, ಸರ್ಕಾರಿ ಶಾಲಾ ಕಾಲೇಜುಗಳು ತುಂಬ ಚೆನ್ನಾಗಿದೆ. ಒಳ್ಳೆ ವ್ಯಾಸಂಗನೂ ನಡೀತಾ ಇದೆ. ಆದರೆ ಪೋಷಕರು ಏನಾಗಿದೆ ಅಂತಂದರೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಸೇರಿಸ್ತಾ ಇಲ್ಲ ಸರ್ ಮಕ್ಕಳನ್ನು. ಅವರೇನೋ ಪ್ರೈವೇಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಸುಮ್ಮನೆ ಡೊನೇಷನ್ ಕಟ್ಬಿಟ್ಟು ಮಕ್ಕಳನ್ನ ಅಲ್ಲಿ ಸೇರಿಸ್ತಾ ಇದ್ದಾರೆ. ಹಾಗಾಗಿ ಏನಾಗಿದೆ ಅಂತಂದರೆ ಪೋಷಕರಿಗೆ ಅವೇರ್ನೆಸ್ ಬರಬೇಕು ಸರ್ ಮೇಯ್ನಾಗಿ. ನಿಮ್ಮ ಶಾಲೆಗೆ ಅಥವಾ ನಿಮ್ಮ ಕಾಲೇಜಿಗೆ ಸರ್ಕಾರ ಅನುದಾನ ಕೊಡ್ತಾ ಇದ್ದೇನೆ ಸರ್? ಈಗ ಏನಂದರೆ ಕಾಲೇಜಿಗೆ ಶಾಲಾ ಅನುದಾನ ಒಂದು ಈಗ ಲಾಸ್ಟ್ ಇಯರಿಂದ ಒಂದು ವರ್ಷಕ್ಕೆ 25,000 ರೂಪಾಯಿ ಥರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಿನ್ಸಿಪಾಲ್ರು. ಒಟ್ಟಿನಲ್ಲಿ ನಮ್ಮ ಕಾಲೇಜಲ್ಲಿ ನೋಡಿ ಸರ್, ಎಲ್ಲ ಫೆಸಿಲಿಟೀಸ್ ಇದೆ. ಗರ್ಲ್ಸ್ಗೆ ಬೇರೆ ಟಾಯ್ಲೆಟ್ಸ್ ಇದೆ, ಬಾಯ್ಸ್ಗೆ ಟಾಯ್ಲೆಟ್ಸ್ ಇದೆ, ನಮ್ಮ ಒಂದು ಸ್ಟಾಫ್ಗೆ ಟಾಯ್ಲೆಟ್ಸ್ ಇದೆ. ಎಲ್ಲ ಶಾಲಾ ಕೊಠಡಿಗಳು ಚೆನ್ನಾಗಿದೆ. ವೆಲ್ ಟ್ರೈನ್ಡ್ ಲೆಕ್ಚರರ್ಸು ನಮ್ಮಲ್ಲಿ ಇದು ಮಾಡ್ತಾ ಇದ್ದಾರೆ. ಮತ್ತು ಒರಿಜಿನಲ್ ವೇಕೆನ್ಸಿ ಖಾಲಿ ಇದೆ, ಅದನ್ನು ಗೆಸ್ಟ್ ಫ್ಯಾಕಲ್ಟಿನ ತಗೊಂಡು ನಾವು ಕ್ಲಾಸಸನ್ನು ನಡೆಸ್ತಾ ಇದ್ದೀವಿ ಸರ್. ಸರ್ ಇನ್ನೂ ಡೆವಲಪ್ ಆಗಬೇಕು, ಆಗಬೇಕು, ಇನ್ನೂ ಆಗಬೇಕು. ಏನು ಡೆವಲಪ್ ಆಗುತ್ತೆ ನಿಮ್ಮ ಪ್ರಕಾರ ಸರ್? ಏನು ರಸ್ತೆ ಇದು, ಕುಡಿಯೋ ನೀರು, ಚರಂಡಿ, ಏನು ಡೆವಲಪ್ಮೆಂಟ್ ಸಾಲ್ ಇನ್ನೂ ಆಗಬೇಕು. ರವಿಕುಮಾರ್ ಅವರು ನಿಮ್ಮ MLA ಹೆಂಗೆ ಕೆಲಸ ಮಾಡ್ತಿದ್ದಾರೆ? ಪರವಾಗಿಲ್ಲ, ಇರೋದಾಗೇನು ಬಿಡಂಗೂ ಇಲ್ಲ, ಚೆನ್ನಾಗಿ ಪರವಾಗಿಲ್ಲ. ನಿಮ್ಮ ಪ್ರಕಾರ ಲಾಸ್ಟ್ 2 ವರ್ಷದಿಂದ ಏನಾದರೂ ಡೆವಲಪ್ಮೆಂಟ್ ಮಾಡಿದ್ದಾರೆ? ಇದು ಬಂದಿದ್ದು ಸರ್ಕಾರ ಇಲ್ಲ ಈಗ ಅವ್ರದ್ದು. ಇರೋದ್ರಲ್ಲಿ ಪರವಾಗಿಲ್ಲ, ಸರ್ಕಾರ ಇಲ್ಲ ಈಗ ಅವ್ರದ್ದು. ಕಾಂಗ್ರೆಸ್ ಸರ್ಕಾರ, ಇವ್ರು JDS MLA, ಅನುದಾನ ಕಮ್ಮಿ, ಇನ್ನೂ ಆಗಬೇಕು. ಇರೋದ್ರಲ್ಲಿ ಪರವಾಗಿಲ್ಲ. ಪರವಾಗಿಲ್ಲ. ಈ ಹಿಂದೆ ಇದ್ರಲ್ಲ, ಅವರು ಹೆಂಗಿದ್ರು? ಅವರು ಇವರಲ್ವಾ, ಯಾರು ಮುನಿಯಪ್ಪ ಅವರಲ್ವಾ, ಅವರು ಪರವಾಗಿಲ್ಲ. ಆದರೆ ಅಷ್ಟೊಂದು ಡೆವಲಪ್ಮೆಂಟ್ ಇಲ್ಲ ಆಗ. ಇಲ್ಲ, ಅವರಿದ್ದಾಗಲೂ ಇರಲಿಲ್ಲ ಡೆವಲಪ್ಮೆಂಟ್. ಮಿನಿಟ್ರ್ ಆದಾಗೂ ಡೆವಲಪ್ಮೆಂಟ್ ಇಲ್ಲ. ಸರ್, ಇನ್ನೊಂದು ನಾನು ಅಬ್ಸರ್ವ್ ಮಾಡಿದೆ ನಿಮ್ಮ ಶಿಡ್ಲಘಟ್ಟದಲ್ಲಿ, ಒಂದ್ಸರಿ ಕಾಂಗ್ರೆಸ್ಸಿಗೆ ಗೆಲ್ಲಿಸ್ತೀರಾ, ಒಂದ್ಸರಿ JDS ಗೆಲ್ಲಿಸ್ತೀರಾ, ಒಂದ್ಸರಿ ಕಾಂಗ್ರೆಸ್ಸಿಗೆ ಗೆಲ್ಲಿಸ್ತೀರಾ, ಒಂದ್ಸರಿ JDS ಗೆಲ್ಲಿಸ್ತೀರಾ. ಯಾರು ಬಂದ್ರೂ ಡೆವಲಪ್ಮೆಂಟ್ ಚೆನ್ನಾಗಿ ಆಗಲಿ, ಅವ್ರು ಬಂದರೂ ಆಗ್ತದೆ, ಇವ್ರು ಬಂದರೂ ಆಗ್ತದೆ ಅಂತ ಆಗೋದು. ಯಾರು ಬಂದರೂ ಆಗ್ತಾ ಇಲ್ಲ ಸರ್. ಅವ್ರ ಕೈಲಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ಅನುದಾನದ ಕೊರತೆಯಿಂದ ಈ ಬಿಟ್ಟಿ ಭಾಗ್ಯದಿಂದ ಇವೆಲ್ಲ ಲಾಸ್ ಆಗಿದೆ. ಕೈಲಾಗಿದ್ದ ಪ್ರಯತ್ನ ಅಂದ್ರೆ ಏನು? ಈಗ ಡಿಪಾರ್ಟ್ಮೆಂಟ್ಗಳಲ್ಲಿ ಹೋಗಿ ಜಗಳ ಆಡಿ ತೊಗೊಂಬರೋರು ಇದ್ದಾರೆ MLAಗಳು ಅನುದಾನನ. ಆದರೆ ಇಲ್ಲಿ ಕೊಡೋದಕ್ಕೆ ಅಮೌಂಟ್ ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾವ್ರೆ. ಕೇಂದ್ರ ಸರ್ಕಾರ ಇದು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಈಗ ಈ ಬಿಟ್ಟಿ ಭಾಗ್ಯ ಮಾಡಿದಿಂದ ಇವೆಲ್ಲ ಅನುದಾನ ಕೊರತೆ ಆಗಿಬಿಟ್ಟು ಇಂಪ್ರೂವ್ಮೆಂಟೇ ಇಲ್ಲ. ಅರ್ಧಂಬರ್ಧ ನಿಂತಿದೆ ಕೆಲವು ಇವೆಲ್ಲ. ಓಕೆ, ನಿಮ್ಮ ಕ್ಷೇತ್ರದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ಬೇಕು ಸರ್ ಇನ್ನು? ಸರ್ ಎಲ್ಲ ಈ ಒಂದು ವಾತಾವರಣ ಚೆನ್ನಾಗಿಲ್ಲ ಸರ್. ವಾತಾವರಣನೇ ಬದಲಾವಣೆ ಆಗಬೇಕಲ್ಲ.
ಪೂರ್ತಿ ನೋಡಿದ್ರೆ ಒಂದು ಮಳೆ ಬಂದರೆ ಒಂದು ಇದಕ್ಕೆ ಒಂದು ಸೌಕರ್ಯಗಳಿಲ್ಲ, ಚರಂಡಿಗಳಿಲ್ಲ, ಇವೆಲ್ಲ ರೋಡ್ಗಳಿಲ್ಲ, ರಸ್ತೆಗಳಿಲ್ಲ, ಎಲ್ಲ ಮಾಡ್ಬೇಕು ಸರ್ ಅವೆಲ್ಲ. MLA ರವಿಕುಮಾರ್ ಅವರು ಕೆಲಸ ಮಾಡ್ತಾವ್ರ ಕೆಲಸ ಮಾಡ್ತಿಲ್ವಾ? ಮಾಡ್ತಾ ಇದಾರಲ್ಲ ಸರ್, ರೋಡ್ ಗೀಡ್ ಎಲ್ಲ ಆಗ್ತಾ ಇದಾರೆ ನೋಡಿ, ಬೈಪಾಸ್ ರೋಡ್ ಆಗ್ತಾ ಇದಾರೆ, ಆಮೇಲೆ ಈ ಕಡೆ ರೋಡ್ ಆಗ್ತಾ ಇದಾರೆ. ಎಲ್ಲೆಲ್ಲಿ ರೋಡ್ ಆಗ್ತಿದೆ? ಈಗ ನಮ್ಮ ಬೈಪಾಸ್ ಹಾಕಿದ್ರು, ಆಮೇಲೆ ಇಲ್ಲಿ ಬ್ರಿಡ್ಜ್ ಹತ್ರ ಮಾಡಿದ್ರು, ಇಲ್ಲಿ ಮೇಲೆ ವನ್ನನಪಲ್ಲಿ ಗೇಟ್ ಹತ್ರ ಮಾಡಿದ್ದಾರೆ. ಓಕೆ, ಒಟ್ಟಿನ ಕೆಲಸ ಮಾಡ್ತಾವ್ರ? ಮಾಡ್ತಾ ಇದಾರೆ ಸರ್. ಅನುದಾನ ತರ್ತಾವ್ರ ಕ್ಷೇತ್ರಕ್ಕೆ? ಅದು ನಾವ್ ಹೇಳಕ್ ಆಗೋದಿಲ್ಲ, ತಗೊಂಡ್ ಬರ್ತಾರ ಬಿಡ್ತಾರ, ಅದು ಸೆಕೆಂಡ್ರಿ. ಇರೋದ್ರಲ್ಲಿ ಮಾಡ್ತಾ ಇದಾರೆ, ಅದೇನ್ ತೊಂದರೆ ಇಲ್ಲ, ಮಾಡ್ತಿದ್ದಾರೆ. ಓಕೆ, ಈ ಹಿಂದೆ ಇದ್ರಲ್ಲ MLA, ಅವರು ಮಾಡಿದ್ದಾರೆ ವಿ ಮುನಿಯಪ್ಪ ಅವರು. ಅವರು ಬೇಜಾನ್ ಅಂಡರ್ಗ್ರೌಂಡ್ ಚಿರಣಿಗಳು, ಎಲ್ಲ ಕಾಲೇಜುಗಳು, ಸ್ಕೂಲ್ ಡೆವಲಪ್ಮೆಂಟ್, ಆಮೇಲೆ ಇದು ಮನೆಗಳು ಕೊಡೋದು, 1000 ಮನೆ ಕೊಟ್ಟಿದ್ದಾರೆ, ಅವರು ಮಾಡಿದ್ದಾರೆ. ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಇವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಸರ್ ಈಗ ಸರ್ಕಾರ ಇಲ್ಲ ರವಿಕುಮಾರ್ ಅವ್ರಿಗೆ, ಇರೋದ್ನಲ್ಲಿ ಏನೋ 25% ಮಾಡ್ಬೋದು ಅಷ್ಟೇ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇರೋದು, ಅದರಲ್ಲಿ ಅವ್ರಿಗೆ ಅಷ್ಟು ಇದು ಇಲ್ಲ. ಇರೋದ್ನಲ್ಲಿ ಏನೋ ಮಾಡ್ಕೊಂಡು ಹೋಗ್ತಾರೆ. ಏನ್ ಸರ್ ಶಿಡ್ಲಘಟ್ಟದವರು ಒಂದ್ಸರಿ ಕಾಂಗ್ರೆಸ್ ಗೆಲ್ಲಿಸ್ತಾರ, ಒಂದ್ಸರಿ JDS ಗೆಲ್ಲಿಸ್ತಿರ್ಲ, ಹೆಂಗಿದೆ? ಗೊಂದಲ ಜಾಸ್ತಿ ಇಲ್ಲಿ ಏನಂದ್ರೆ ಗುಂಪುಗಳು ಜಾಸ್ತಿ. ಅವ್ರು ನೋಡಿದ್ರೆ ಇವ್ರು ಆಗೋದಿಲ್ಲ, ಇವ್ರು ನೋಡಿದ್ರೆ ಅವ್ರು ಆಗೋದಿಲ್ಲ, ಈ ತರ ಮಾಡಿ ಈ ತರ ಆಗಿದೆ. ಇಲ್ಲಾಂದ್ರೆ 3 ಜನನು ಮೊನ್ನೆ ಪುಟ್ಟೂನು ರಾಜು ಕೂಡ ಹಾಕಿದ್ರಲ್ಲ, ಅಲ್ಲಿ ನೋಡಿದ್ರೆ ಅಲ್ಲಿ ಕೌಂಟಿಂಗ್ ಮಾಡಿದ್ರೆ ಕಾಂಗ್ರೆಸ್ ಮೆಜಾರಿಟಿ ಐತೆ. ಯಾವಾಗ ಇವ್ರು ಭಾಗ ಮಾಡ್ಕೊಂಡ್ರು ರವಿಕುಮಾರ್ಗೆ ಚಾನ್ಸ್ ಐತೆ. ನಮ್ಮ ಶಿಲ್ಘಟ್ಟ ಇವಾಗ ಸುಮಾರು 140 ಕೋಟಿ ಹೈಟೆಕ್ ಮಾರ್ಕೆಟ್ಗೆ ಅಲ್ಲಿ ಜಾಗನೆಲ್ಲ ಗುರ್ಸ್ಬಿಟ್ಟು ಅದನ್ನೆಲ್ಲ ಲೆವೆಲ್ ಮಾಡಿದ್ದಾರೆ. ಅಲ್ಲಿ ನಾವೇ ನೋಡಲಿಲ್ಲ ಅಲ್ಲಿ ಜಾಗ ಐತಂತ, ಅದನ್ನೆಲ್ಲ ಹುಡುಕಿ ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಹೈಟೆಕ್ ಮಾರ್ಕೆಟ್. ಆಮೇಲೆ ಇಲ್ಲಿ ಅಂಬೇಡ್ಕರ್ ಭವನನೂ ಗುರ್ಸ್ಕೊಟ್ಟಿದ್ದಾರೆ. ಎಲ್ಲ ಅವರ ಒಂದು ಶ್ರಮದಿಂದನೇ ಆಗಿರೋ ಕೆಲಸಕ್ಕೆ. ಅಂಬೇಡ್ಕರ್ ಭವನ ಇರಲಿಲ್ಲ, ಅದಕ್ಕೆ ಸುಮಾರು ಕೋಟಿಗಳಾಕಿ ಅಂಬೇಡ್ಕರ್ ಭವನ ಇವಾಗ ಸ್ಥಾಪನೆ ಆಗ್ತಾ ಇದೆ. ಎಲ್ಲ ಈ ವರ್ಷದಲ್ಲಿ ಕಂಪ್ಲೀಟ್ ಆಗ್ಬೋದು. ಆಮೇಲೆ ದಲಿತರ ಬಗ್ಗೆ ಭಾಳಷ್ಟು ಕಾಳಜಿ ಇದೆ. ದಲಿತರಂದ್ರೆ ಅವ್ರಿಗೆ ಒಳ್ಳೆ ಅತಿ ಹೆಚ್ಚು ಪ್ರೀತಿ. ಅವ್ರಿಗೆ ಮನೆಗಳಾಗ್ಬೋದು, ಈ ಜಮೀನುಗಳಾಗ್ಬೋದು, ಆಮೇಲೆ ಬೋರ್ವೆಲ್ ಕೊಳವೆ ಬಾವಿಗಳು ST ಕಾರ್ಪೊರೇಷನ್ ಆಗ್ಬೋದು, ಇಲ್ಲ ಅಂಬೇಡ್ಕರ್ ನಿಗಮ ಆಗ್ಬೋದು, ಇಲ್ಲ ಇದು ಜಾಂಬವಂತ ನಿಗಮದಿಂದ ಭಾಳಷ್ಟು ಮುತುವರ್ಜಿವಹಿಸಿ ಅವರು ಕೆಲಸ ಮಾಡ್ತಾವ್ರೆ. ಶಿಡ್ಲಘಟ್ಟದಲ್ಲಿರುವಂಥ ಕಸನ ತೆಗೆದು ಒಳ್ಳೆ ಕೆಲಸ ಮಾಡಿದ್ದಾರೆ. ಚರಂಡಿಗಳ ವ್ಯವಸ್ಥೆ ಮಾಡಿದ್ದಾರೆ, ರಸ್ತೆಗಳ ವ್ಯವಸ್ಥೆ ಮಾಡಿದ್ದಾರೆ. ಹಳ್ಳಿಗಳ ಕಡೆ ಅಷ್ಟೇ ರಸ್ತೆಗಳು ಮಾಡಿದ್ದಾರೆ, ಎಲ್ಲ ಟಾರ್ ವ್ಯವಸ್ಥೆ ಮಾಡಿದ್ದಾರೆ. ನಮಗೆ ಈ ಶಿಡ್ಲಘಟ್ಟ ದಿಬ್ಬೂರಲ್ಲಿ ರಸ್ತೆ ಹದಗೆಟ್ಟೋಗಿತ್ತು, ಈಗ ಅದನ್ನು ಅವರು ಪುಣ್ಯದಿಂದ ಒಳ್ಳೆ ಕೆಲಸ ಮಾಡಿ ಇದುವರೆಗೂ ನಾವು ಆಗ್ತಾ ಇರಲಿಲ್ಲ, ಅಂಥದ್ದು ಓಡಾಡ್ಬೋದು, ಆ ಕೆಲಸ ಮಾಡಿದ್ದಾರೆ. ಗ್ರೇಟ್ MLA. ಓಕೆ, ನಿಮ್ಮ ಪ್ರಕಾರ ಸರ್ 2018 ಗೆದ್ದಿರೋಂತಹ ಮುನಿಯಪ್ಪ ಅವರು ಚೆನ್ನಾಗಿ ಕೆಲಸ ಮಾಡಿದಾರೆ, ಈಗ 23 ಗೆದ್ದಿರುವಂತಹ ರವಿಕುಮಾರ್ ಚೆನ್ನಾಗಿ ಕೆಲಸ ಮಾಡಿದ್ರು. ಯಾಕೆ ಹೇಳ್ತೀನಿ ಅಂದ್ರೆ ನೀವು ಕಾಂಗ್ರೆಸ್ ಅವರು ಒಂದ್ಸಲ ಕೇಳ್ತೀನಿ ನಾನು. ಕಾಂಗ್ರೆಸ್ ಆಗಿದ್ರು ರವಿಕುಮಾರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ. ಹೌದಾ? ಹೌದು, ಮುನಿಯಪ್ಪ ಅವ್ರಿಗಿಂತ ಚೆನ್ನಾಗಿ ಮಾಡಿದ್ದಾರೆ. ಕೆಲಸ ಮಾಡಿದ್ದಾರೆ. ಕೆಲಸ ಮಾಡೋದಕ್ಕೇನಿಲ್ಲ, ನಾನು ಕಾಂಗ್ರೆಸ್ ಆಗಿದ್ರು ಹೇಳ್ತಾ ಇದೀನಲ್ಲ, ಕೆಲಸ ಮಾಡೋರು ಕೆಲಸ ಮಾಡಿದ್ದೀರಿ ಅಂತ ಹೇಳ್ತಾರೆ. ನಿಮ್ಮ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟ ಡೆವಲಪ್ ಆಗಿದೆ, ಡೆವಲಪ್ ಆಗಬೇಕು? ಇನ್ನು ಡೆವಲಪ್ ಆಗಿದೆ, ಇನ್ನೂ ಡೆವಲಪ್ ಆಗುತ್ತೆ. ಇನ್ನೂ ಡೆವಲಪ್ ಆಗುತ್ತೆ. ನಂಬಿಕೆ ಇಟ್ಕೊಬೇಕಷ್ಟೇ. ಎಲ್ಲಿಂದ MLA ಹೆಂಗೆ ಕೆಲಸ ಮಾಡ್ತಾರೆ? ಮಾಡ್ತಾ ಇದ್ದಾರೆ ಅವ್ರ ಕೈಲಾದಷ್ಟು ಮಾತ್ರ. ಇವಾಗ ಗೌರ್ಮೆಂಟಿಂದ ಏನು ಬರ್ತಾ ಇದೆ ಅದು ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೂರು ಹೆಂಗಿದೆ? ಮೇಲೂರು ನಾರ್ಮಲ್ ಆಗಿ ಹಾಗೆ ಇದೆ. ನಿಮ್ಮೂರಾಗ ಏನೇನು ಪ್ರಾಬ್ಲಮ್ ಇದೆ? ಏನು ಇಲ್ಲ, ಪ್ರಾಬ್ಲಮ್ ಏನೂ ಇಲ್ಲ. ಎಲ್ಲ ನೀರು ಅನುಕೂಲ ಎಲ್ಲ ಮಾಡಿದಾರಲ್ಲ, ರೋಡ್ ಅನುಕೂಲ ಮಾಡಿದಾರ, ಡ್ರೈನೇಜ್ ಕ್ಲೀನಿಂಗ್ ಎಲ್ಲ ಕ್ಲೀನಾಗಿ ಇದಿಲ್ಲ, ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಎಲ್ಲ ಕ್ಲೀನಾಗಿ ಇದು ಮಾಡ್ತಾ ಇದ್ದಾರೆ. MLA ಕೋಟ ಏನಿದೆ ಅದು ಇದು ಮಾಡಿಸ್ಕೊಂಡು ಇದು ಮಾಡ್ತಾ ಇದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ರವಿಕುಮಾರ್ ಬರ್ತಾರೆ ಇಲ್ಲಿಗೆ? ಬರ್ತಾರೆ ಡೈಲಿ ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ತಾರೆ. ಇಲ್ಲಿ ಕಡೆಯಿಂದ ಎಲ್ಲಿಂದ? ಮನೆ ಈ ಕಡೆ ಅಲ್ವಲ್ಲ ಇರೋದು, ಈ ಕಡೆನೇ ಬರ್ತಾರೆ. ಹೌದಾ? ಓಕೆ, ಬೇಲೂರಲ್ಲಿ ಅವರು ಊರ? ಓಕೆ, ಅಂದರೆ ಇಲ್ಲಿರುವಂಥ ಜನರಿಗೆಲ್ಲ ಹೆಲ್ಪ್ ಮಾಡ್ತಾರೆ? ಹೆಲ್ಪ್ ಮಾಡ್ತಾರೆ. ಈಗ ನನಗೆ 83 ಆಗಿದೆ. 12 ವರ್ಷ ಹುಡುಗನಿಂದ ನಾನು ನೋಡಿರೋದು. ನೋಡಿ ಎಷ್ಟು ಜನ MLA, ಎಷ್ಟು ಜನ MPಗಳು ಏನೇನಾಗ್ಯಂದ್ರೆ ಎಲ್ಲ ಮಾಡಿಗೇನ್ರಿ. ಇಷ್ಟ ಅಷ್ಟೇ. ಯಾರು ಬಂದ್ರು ಅಷ್ಟೇ. ಫಸ್ಟ್ ನಾನು, ನನ್ನ ಹೆಂಡ್ರು, ನನ್ನ ಮಕ್ಕಳು, ನನ್ನ ಕುಟುಂಬ, ಆಮೇಲೆ ಇನ್ನು ಉಳಿದವರು. ಇದು ಏನಾದ್ರು ಬೇಕಾ?
ಯಾವ ಕಾಲ ಹೋಯ್ತು ಬಿಡ್ರಿ. ಆ ಪುಣ್ಯಾತಮರು, ಆ ನೆಹರು, ಆ ಇಂದಿರಾ ಗಾಂಧಿ ಅವ್ರಿ ಮಹನೀಯರು, ದೇಶ ಎಲ್ಲಕ್ಕಿಂತ ಮೇನ್ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಸಾಯೋವರೆಗೂ ಬಾಡಿಗೆ ಮನೆಯಾಗೆ ಇದ್ದು ನೋಡ್ರಿ, ಹೆಂಡ್ರು ಮಕ್ಳು ಪಾಪ. ಆತನ ಸತ್ತ ಮೇಲೆ ಲಾಲ್ ಬಹದ್ದೂರ್ ಸತ್ತ ಮೇಲೆ ಸರ್ಕಾರನೇ ಮಕ್ಳಕ್ಕ ಹೆಂಡ್ರಕ್ಕ ಮನೆ ಮಾಡಿಕೊಡ್ರಿ. ಯಾರಂತ ಇನ್ನು ಈ ನೆಹರೂದು ಅಲಹಾಬಾದು 60,000 ಕೋಟಿ ಪ್ರಾಪರ್ಟಿ ಅವ್ರದ್ದು ಅಲಹಾಬಾದು. ಅವರು ಇಲ್ಲಿಗೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಬರೋವಾಗ ಎಷ್ಟು ಎಲ್ಲರಿಗೆ ಕಂಪ್ಲೀಟ್ ಎಲ್ಲ ಸ್ಕೂಲ್ಗಳಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಬಡ ಬೊಗ್ರಿಗೆಲ್ಲ ಕೊಟ್ಬಿಟ್ಟು ಒಂದು 5 ಎಕರೆ 6 ಎಕರೆ ಗುರುತಿಗೆ ಅವ್ರು ಮಾಡಿಕೊಂಡ್ರು ಅಷ್ಟೇ. ಸ್ವಾತಂತ್ರ್ಯ ಹೋರಾಟ ಬಂದ ನಿಮ್ಮ ಮಹನೀಯ ನೆಹರು. ಈಗಿನ MLA ಗಳು ಹೆಂಗಿದ್ದಾರೆ? ಹೈ ಕ್ಲಾಸು ಎಲ್ಲ ಬಾಸವ MLA ಸುಮ್ಮನೆ ಎಲ್ಲ ಬಾಚ್ಕೊಳ್ಳೋರೆ. ಎಲ್ಲ ಬಾಚ್ಕೊಂಡಾರೆ. ಮೊದಲು ನಮ್ಮದು, ಆಮೇಲೆ ಇರೋರು. ಮತ್ತೆ ಟಾರ್ ರಸ್ತೆಗಳು ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಮಾಡಿದ್ದಾರೆ. ಆಮೇಲೆ ವಿದ್ಯಾಭ್ಯಾಸಕ್ಕೆ ಭಾಳ ಒತ್ತು ಕೊಟ್ಟಿದ್ದಾರೆ. ಅವರ ಸಂಬಳದಲ್ಲಿ ಅವ್ರಿಗೆ ಏನು ಬರುತ್ತೋ ಇದೆಲ್ಲ ಅವ್ರಿಗೆ ಮಕ್ಕಳಿಗಾಸೊಳಗೆ ಮಾಡಿದ್ದಾರೆ. ಆಮೇಲೆ ಲ್ಯಾಪ್ಟಾಪ್ಸು ಬಡ ಮಕ್ಕಳಿಗೆ ಓದೋದಕ್ಕೆಲ್ಲ ಫಸ್ಟ್ ಪ್ರಿಫರೆನ್ಸ್ ಅದು. ಆಮೇಲೆ 2ನೇದು ಆರೋಗ್ಯಕ್ಕೆ ಕೊಟ್ಟಿದ್ದಾರೆ, ಬೆಳ್ತಿಗೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಓಕೆ, ನಿಮ್ಮ ಪ್ರಕಾರ ಸರ್ ಜನರ ಕೈ ಸಿಗ್ತಾರ ಅವರು? ಎಸ್, ಯಾರೇ ಹೋದ್ರು ಸ್ಪಂದಿಸ್ತಾರೆ, ಮಾತಾಡ್ತಾರೆ. ಓಕೆ ಸರ್, ಓಕೆ. 100 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅವ್ರಿಗೆ? ಸರ್ 100 ಕೊಟ್ಬಿಡ್ತೀವಿ. ಲಾಸ್ಟ್ MLA ಈಗಿನ MLA ಆಗಿದೆ 100% ಆಗಿದೆ. ಡಿಫ್ರೆನ್ಸ್ ಬಗ್ಗೆ ಅಂತಂತಂದ್ರೆ ಬೀದಿ ದೀಪಗಳಿರ್ಬೋದು, ಒಳಚರಂಡಿ ಇರ್ಬೋದು, ರಸ್ತೆಗಳಿರ್ಬೋದು, ಎಲ್ಲ ಇದನ್ನಲ್ಲೂ ಆಗ್ತಾ ಇದ್ದಾವೆ. ಇನ್ನು ಈ ಫೀಲ್ಡ್ ಬಿಟ್ಟು ನೆಕ್ಸ್ಟ್ ಫೀಲ್ಡಲ್ಲಿ ಆಗುತ್ತೆ. ಇದೇ ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ, ಯಾಕೆ ಅಂತಂದ್ರೆ ತಾಲೂಕು ಇದರಲ್ಲಿ JDS ಅಂತ ಬಂದರೆ ಇಂಪ್ರೂವ್ಮೆಂಟ್ ಇದೆ. ಲಾಸ್ಟ್ ಸರ್ಕಾರಗಳು ಏನಂತ ಮಾಡಿಲ್ಲ, ಈಗೇನು ಸರ್ಕಾರಗಳು ಮಾಡ್ತಾ ಇದ್ದಾರೆ. ಆ ಇದನ್ನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ರವಿಕುಮಾರ್ ಅವ್ರು ಹೆಂಗೆ? ಅವರು ಪರವಾಗಿಲ್ಲ, ನಡೀತಾ ಇದೆ. ಅವ್ರದ್ದು ಇದೆ ಫಸ್ಟ್ ಫೀಲ್ಡ್ ಅಲ್ಲ ಇದು. ಫಸ್ಟ್ ಫೀಲ್ಡು, ಸೆಕೆಂಡ್ ಫೀಲ್ಡು, ಥರ್ಡ್ ಫೀಲ್ಡ್ನಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಫಸ್ಟ್ ಫೀಲ್ಡ್ ಇರೋದ್ರಿಂದ ಆಗುತ್ತೆ, 100% ಆಗುತ್ತೆ. ಜನರೇ ಮಾಡ್ತಾರೆ? ಮಾಡ್ತಾರೆ 100%. ಇಲ್ಲಿರುವಂತಹ MLA ಡೆವಲಪ್ಮೆಂಟ್ ವರ್ಕ್ ಮಾಡ್ತಿದ್ದಾರೆ 2 ವರ್ಷದಿಂದ, ಅಥವಾ ಡೆವಲಪ್ ಮಾಡ್ಬೇಕಾ ಇನ್ನು? ಇಲ್ಲ, ಡೆವಲಪ್ ಮಾಡ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಮಾಡಬೇಕು. ಪರವಾಗಿಲ್ಲ, ಮಾಡ್ತಿದ್ದಾರೆ ಸರ್. ಏನೇ ಡೆವಲಪ್ಮೆಂಟ್ ಆಗಿದೆ ನೀವು ನೋಡ್ರ ಪ್ರಕಾರ ಲಾಸ್ಟ್ 2 ವರ್ಷದಲ್ಲಿ? 2 ವರ್ಷದಲ್ಲಿ ಇದು ಅಂಬೇಡ್ಕರ್ ಭವನ ಶಿಲ್ಘಟ್ಟದಲ್ಲಿ ಎಲ್ಲ ಇದಾಗಿದೆ, ಮಾಡ್ತಾ ಇದ್ದಾರೆ. ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಏನಿಲ್ಲ, ಪರವಾಗಿಲ್ಲ. ಪಂಚಾಯತಿ ಮುಖಾಂತರ ಸ್ವಲ್ಪ ಡೆವಲಪ್ ಕಮ್ಮಿನೇ ಇರೋದ್ರಾಗ. ನೀರು ಎಲ್ಲ ಪಕ್ಕ ಐತೆ, ನೀರಾವರಿ ಏನು ಪ್ರಾಬ್ಲಮ್ ಏನಿಲ್ಲ. ರವಿಕುಮಾರ್ ಹೇಗೆ ವ್ಯಕ್ತಿ ಅವರು? ಒಳ್ಳೆ ವ್ಯಕ್ತಿ. ಒಳ್ಳೆ ವ್ಯಕ್ತಿ. ಹೌದು. ಜನರಿಗೆ ಸಿಗ್ತಾರಾ? ಸಿಗ್ತಾರೆ. ಯಾವಾಗ ನೀವು ಲಾಸ್ಟ್ ಟೈಮ್ ಅವ್ರಿಗೆ ಯಾವಾಗ ನೋಡಿದ್ರಿ? ನಾನು ಇರೋದು ಬೆಂಗಳೂರಲ್ಲಿ ಇಲ್ಲಲ್ಲ. ಅದಕ್ಕೆ ಕೇಳ್ತೀರ ಲಾಸ್ಟ್ ಟೈಮ್ ಯಾವಾಗ ನೋಡಿದ್ರಿ ಅಂತ? ಆಯ್ತು, ಒಂದು ಮಂತ್ ಮೇಲೆ ಆಯ್ತು. 1 ಮಂತ್ ಮೇಲೆ ಆಯ್ತಾ? ಪಕ್ಕದಲ್ಲಿ ನೋಡಿದ್ರೆ ಅಂದ್ರೆ ನಿಮ್ಮ ಶಿಡ್ಲಘಟ್ಟ ತಾಲೂಕು ಪಕ್ಕದಲ್ಲಿ ನೋಡಿದ್ರೆ ಈ ಕಡೆ ದೇವನಹಳ್ಳಿ ಆಗಿರ್ಬೋದು, ಅಥವಾ ಏನಂದ್ರೆ ಈ ಕಡೆ ಇದು ಎಲ್ಲವೂ ಸಹಿತ ತುಂಬಾ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಡೆವಲಪ್ಮೆಂಟ್ ಆಗಿದೆ. ಬಟ್ ನಿಮ್ಮ ತಾಲೂಕದ ವಿಚಾರಕ್ಕೆ ಬಂದಾಗ ಏನ್ ಹೇಳ್ತೀರಾ? ನಮ್ಮ ತಾಲೂಕು ಇನ್ನೂ ಸ್ವಲ್ಪ ಆಗ್ಬೇಕು, ಡೆವಲಪ್ಮೆಂಟ್ ಆಗ್ಬೇಕು. ಡೆವಲಪ್ಮೆಂಟ್ ಆಗಬೇಕು. ಓಕೆ, 5 ಗ್ಯಾರಂಟಿ ಕೊಟ್ಟಿದಾರಲ್ಲ, ಗ್ಯಾರಂಟಿ ಕೊಡಬೇಕಿತ್ತ ಕೊಡಬಾರ್ದಿತ್ತ? ಏನೋ ಕೊಡಬಾರ್ದಿತ್ತ, ಬಟ್ ಕೊಟ್ಟಿದ್ದಾರೆ. ಏನು ಆಗಬೇಕು ಸ್ವಲ್ಪ. ಈಗ ಯಾವುದು ಜಲಜೀವನ್ ಆ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗಿದೆ, ಅದು ಸರಿಯಾಗಿ ಕಾರ್ಯಗತಕ್ಕೆ ಬಂದಿಲ್ಲ. ಇದೆಲ್ಲ ಮಾಡೋದು ಜಲಜೀವನ್ನೇ ಅಗತ್ಯ ಇಲ್ಲ ಅನಿಸುತ್ತೆ. ಯಾಕಂದರೆ ವೇಸ್ಟೇಜ್ ಬರೋ ರೋಡ್ಗಳೆಲ್ಲ ಕಿತ್ತಾಕಿದ್ದಾರೆ, ಮತ್ತು ಅದನ್ನೇ ಡೆವಲಪ್ಮೆಂಟ್ ಮಾಡಬೇಕು ಅಂತ ಬಿಡ್ತಾರೆ, ಮತ್ತು ಅದಕ್ಕೆ ಹಾಕ್ಬೇಕಾಗುತ್ತೆ. ಅದರಿಂದ ಅದು ಫೈಲೂರ್ ಅನಿಸುತ್ತೆ ನನಗೆ ತಿಳಿದುಬಿಟ್ಟು. ಅಷ್ಟು ಬಿಟ್ಟರೆ ಏನು ಬೇರೆ. ಓಕೆ, ಈಗ ನೀರಾವರಿ ಯೋಜನೆಗಳ ಬಗ್ಗೆ ಏನಾದರೂ ತಾಲೂಕಲ್ಲಿ? ನೀರಾವರಿ ಯೋಜನೆ ನಮಗೆ ಮೇಯ್ನ್ ಬಯಲು ಸೀಮೆಗೆ ಬೇಕಾದ್ರೆ ನಾವು ಕೋರಿಕೆ ಅಂತ ಇರೋದಂತ ಏನಂದರೆ, ನಮ್ಗೆ ಎತ್ತಿನಹೊಳೆ ಯೋಜನೆ ಅದು ಕಾರ್ಯರೂಪಕ್ಕೆ ಬೇಗ ಬಂದರೆ ಒಳ್ಳೆಯದು ಅಂತ ನಾವು ಅನಿಸೋದು. ಸ್ವಲ್ಪ ವಿಳಂಬ ಆಗಿದೆ, ಬಟ್ ಮಾಡ್ತಾರೋ ಅನ್ನೋ ನಂಬಿಕೆ ಇದೆ. ಪ್ರವೀಣ್ ಅವರು ತುಂಬ ಕೆಲಸ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ನನಗೆ ಬಯಸಿದ್ದೀನಿ. ಜನರ ಕೈ ಸಿಗ್ತಾರೆ, ನಾವು ಎನಿ ಟೈಮ್ ಸಿಗ್ತಾರೆ ನಮಗೆ. ನಮ್ಮೂರು ಪಕ್ಕದಲ್ಲಿ ಇರೋದು ನಮ್ಮ ರವೇಣ ಇದ್ದಂಗೆ, ಅದಕ್ಕೆ ನಮ್ಮ ರವೇಣ ಅಂತ ನಾವು ಕೂಗೋದು. ಅವ್ರನ್ನ ತುಂಬ ಕೆಲಸ ಮಾಡಿದ್ದಾರೆ. ನಾವಿವತ್ತು ಇಡೀ ದಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಿಗೂ ಸುತ್ತಾಡಾಯಿತು, ಹೋಬಳಿಗಳಿಗೂ ಹೋಗಿದ್ದಾಯಿತು, ಜೊತೆಗೆ ಶಿಡ್ಲಘಟ್ಟದ ನಗರ ಪ್ರದೇಶದಲ್ಲೂ ಸುತ್ತಾಡಿ ಜನರ ಅನಿಸಿಕೆ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ವಿ. ಬಹುತೇಕ ಜನ ಶಾಸಕರ ಬಗ್ಗೆ, ರವಿಕುಮಾರ್ ಅವರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಏನಂತಂದ್ರೆ ಒಳ್ಳೆಯ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ ಅವರು ಕ್ಷೇತ್ರದಲ್ಲಿ ಜನರ ಜೊತೆ ಒಳ್ಳೆಯ ಸಂಪರ್ಕದಲ್ಲಿದ್ದಾರೆ, ಮತ್ತು ಅದರ ಜೊತೆಗೆ
ಕ್ಷೇತ್ರದ ಅಭಿವೃದ್ಧಿ ಮಾಡುವತ್ತ ಏನಂದ್ರೆ ಕೈ ಜೋಡಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಹೋದ್ರು ಜನರು. ಅದರ ಜೊತೆಗೆ ಬಹಳಷ್ಟು ಜನ ಆರೋಪವನ್ನ ಮಾಡಿರುವಂತದ್ದು ನೇರವಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ. ಯಾಕಂದ್ರೆ ಇಲ್ಲಿರುವಂತದ್ದು JDS ಶಾಸಕರು, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರುವಂತಹ ಕಾರಣಕ್ಕಾಗಿ ಅವರು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಅನುದಾನವನ್ನ ಕೊಡ್ತಾ ಇಲ್ಲ. ಆದ್ರೆ ಇದ್ದಿರೋದ್ರಲ್ಲೇ ಒಳ್ಳೆ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ನ್ಯೂಸ್ ಫಸ್ಟ್ ಕ್ಯಾಮೆರಾ ಮುಂದ್ಗಡೆ ಜನರು ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ರು. ಅದರ ಜೊತೆಗೆ ನಾವು ಸಹ ಇಡೀ ಕ್ಷೇತ್ರವನ್ನು ಸುತ್ತಾಡಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಕಾರ್ಯಗಳಾಗಿದ್ದಾವೆ, ಅದರ ಜೊತೆಗೆ ಯಾವ್ಯಾವ ರೀತಿಯ ತೊಂದರೆಗಳಾಗಿದ್ದಾವೆ ಅಂತ ಇವತ್ತು ನಿಮ್ಮ ಮುಂದೆ ಇಡುವಂತಹ ಕೆಲಸಗಳನ್ನ ಮಾಡಿದ್ದೇವೆ. ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತೀವಿ. ಅಲ್ಲಿರುವಂತಹ ಕ್ಷೇತ್ರದ ಬಗ್ಗೆ, ಶಾಸಕರ ಬಗ್ಗೆ ಜನರ ಅಭಿಪ್ರಾಯಗಳೇನು ಅಂತ ನಾಳೆಯ ಸಂಚಿಕೆಯಲ್ಲಿ ಮತ್ತೊಂದು ಸರಿ ನೋಡ್ಕೊಂಡ್ ಬರೋಣ.